ಓಂ ಗಣೇಶಾಯ ನಮಃ. ಪ್ರೀತಿಯ ಸಮಸ್ತ ವೀಕ್ಷಕರಿಗೆ ನಮ್ಮ ಜೀವನ ಜ್ಯೋತಿ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಕೇವಲ 1 ತಿಂಗಳು ಅಂದರೆ ಸರಿಸುಮಾರು 30 ದಿನಗಳೊಳಗೆ ನವಗ್ರಹಗಳ ಅಧಿಪತಿಗಳಲ್ಲಿ ಪ್ರಮುಖನಾದ ಶುಭ ಫಲಗಳ ದಾತ ದೇವಗುರು ಬೃಹಸ್ಪತಿಯು ತನ್ನ ಸಂಚಾರದ ಪಥವನ್ನು ಬದಲಾಯಿಸಲಿದ್ದಾನೆ. 12 ವರ್ಷಗಳ ಸುದೀರ್ಘ ಕಾಯುವಿಕೆಯ ಬಳಿಕ ಈ ಒಂದು ವಿಸ್ಮಯಕಾರಿ ಗ್ರಹಗತಿ ಜರುಗುತ್ತಿದ್ದು, ಕರಾರುವಾಕ್ಕಾಗಿ 5 ರಾಶಿಗಳ ಮೇಲೆ ಇದು ದೈವಿಕ ವರದಾನವಾಗಿ ಪರಿಣಮಿಸಲಿದೆ. ನಿಮ್ಮ ಜಾತಕದಲ್ಲಿ ಎಷ್ಟೇ ದೊಡ್ಡ ಕಂಟಕಗಳಿರಲಿ, ಬಗೆಹರಿಯದ ಸಮಸ್ಯೆಗಳಿರಲಿ, ಅವೆಲ್ಲವನ್ನೂ ಸುಟ್ಟು ಭಸ್ಮ ಮಾಡಿ ಜೀವನದಲ್ಲಿ ಹೊಸ ತಿರುವು ನೀಡುವಂತಹ ಭಾರೀ ರಾಜಯೋಗವನ್ನು ಈ ಗುರುಬಲ ನಿರ್ಮಿಸಲಿದೆ. ಆ ಮಹಾ ಅದೃಷ್ಟಶಾಲಿ 5 ರಾಶಿಗಳು ಯಾವುವು? ಈ ರಾಜಯೋಗದ ಪ್ರಭಾವದಿಂದ ಈ ರಾಶಿಗಳಿಗೆ ಏನೆಲ್ಲ ಲಾಭಗಳಿವೆ ಎಂಬುದರ ಹಿಂದಿರುವ ನಿಖರವಾದ ಜ್ಯೋತಿಷ್ಯದ ರಹಸ್ಯವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗುರುದೇವ ಎಂದು ಭಕ್ತಿಯಿಂದ ಬರೆಯಿರಿ. ಹಾಗೆಯೇ ನಮ್ಮ ಜೀವನ ಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೇವಗುರು ಬೃಹಸ್ಪತಿಗೆ ಅತ್ಯಂತ ಶ್ರೇಷ್ಠ ಹಾಗೂ ಪಾವನವಾದ ಸ್ಥಾನಮಾನವನ್ನು ನೀಡಲಾಗಿದೆ. ಈತನನ್ನು ಜ್ಞಾನ, ಅಪಾರ ಸಂಪತ್ತು, ವಿವಾಹ, ಸತ್ಸಂತಾನ ಹಾಗೂ ಅದೃಷ್ಟದ ಪ್ರಧಾನ ಕಾರಕ ಎಂದು ಕರೆಯಲಾಗುತ್ತದೆ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಕಾಲಿಡಲು ಗುರುವು ಸುಮಾರು 1 ವರ್ಷದ ಸಮಯ ತೆಗೆದುಕೊಳ್ಳುತ್ತಾನೆ. ಹೀಗೆ ಎಲ್ಲ 12 ರಾಶಿಗಳ ಭಚಕ್ರವನ್ನು ಪೂರ್ಣಗೊಳಿಸಲು ಆತನಿಗೆ ಬರೋಬ್ಬರಿ 12 ವರ್ಷಗಳೇ ಬೇಕಾಗುತ್ತವೆ. ಆದ್ದರಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯ ಬಾಳಿನಲ್ಲಿ 12 ವರ್ಷಗಳಿಗೊಮ್ಮೆ ಈ ಅತ್ಯಂತ ಪ್ರಬಲ ಯೋಗ ಮರುಕಳಿಸುತ್ತದೆ. ಪ್ರಸ್ತುತ ನಡೆಯಲಿರುವ ಈ ಗುರುಗೋಚಾರವು ಕೇವಲ ಸಾಮಾನ್ಯ ಬದಲಾವಣೆಯಲ್ಲ, ಬದಲಾಗಿ ಇದು ಆಕಾಶಮಂಡಲದಲ್ಲಿ ನಡೆಯುವ ಒಂದು ಮಹತ್ತರವಾದ ವಿಜ್ಞಾನ. ಗುರುವಿನ ದೃಷ್ಟಿಯಲ್ಲಿ ಸಾಕ್ಷಾತ್ ಅಮೃತವಿದೆ ಎನ್ನುತ್ತದೆ ನಮ್ಮ ಶಾಸ್ತ್ರ. ಗುರುದೃಷ್ಟಿ ದೋಷಹರ ಎಂಬ ಮಾತಿನಂತೆ ಲಗ್ನ ಅಥವಾ ನವಾಂಶ ಕುಂಡಲಿಯಲ್ಲಿ ಎಷ್ಟೇ ಅಶುಭಯೋಗಗಳಿದ್ದರೂ ಗುರುವಿನ ಶುಭದೃಷ್ಟಿ ಬಿದ್ದ ತಕ್ಷಣ ಅವೆಲ್ಲವೂ ಕರಗಿ ಹೋಗುತ್ತವೆ. ಗುರುವು ತಾನು ಕುಳಿತ ಸ್ಥಾನಕ್ಕಿಂತ ತಾನು ನೋಡುವ ಸ್ಥಾನಗಳಿಗೆ ಅಂದರೆ 5, 7 ಮತ್ತು 9ನೇ ದೃಷ್ಟಿಯ ಮೂಲಕ ಅಪಾರವಾದ ಶುಭ ಫಲಗಳನ್ನು ಜಾಗೃತಗೊಳಿಸುತ್ತಾನೆ ಜೀವನ ಜ್ಯೋತಿ. ಇನ್ನು 30 ದಿನಗಳಲ್ಲಿ ಜರುಗುವ ಈ ಪಲ್ಲಟದಿಂದಾಗಿ ಗಜಕೇಸರಿ, ಹಂಸ ಹಾಗೂ ಗುರುಚಂದ್ರ ಯೋಗಗಳ ವಿಶೇಷ ಶಕ್ತಿಯು ಈ ಭೂಮಿಯ ಮೇಲಿನ ಜೀವರಾಶಿಗಳಿಗೆ ನೇರವಾಗಿ ಲಭ್ಯವಾಗಲಿದೆ. ಬಹಳ ಕಾಲದಿಂದ ನಿಂತು ಹೋಗಿದ್ದ ನಿಮ್ಮ ಜೀವನದ ರಥಕ್ಕೆ ಹೊಸ ವೇಗ ಸಿಗಲಿದ್ದು, ಕಮಲದಂತೆ ನಿಮ್ಮ ಅದೃಷ್ಟ ಅರಳಲಿದೆ. ಈ ಮಹತ್ತರವಾದ ಲಾಭವನ್ನು ಸಂಪೂರ್ಣವಾಗಿ ಪಡೆಯಲಿರುವ ಆ ಮೊದಲ ಅದೃಷ್ಟದ ರಾಶಿ ಎಂದರೆ ಅದು ಮೇಷರಾಶಿ. ಮಂಗಳ ಗ್ರಹದ ಅಧಿಪತ್ಯದಲ್ಲಿರುವ ಕಾಲಪುರುಷನ ಕುಂಡಲಿಯ ಮೊದಲ ರಾಶಿಯಾದ ಮೇಷರಾಶಿಯವರಿಗೆ ಈ ಗುರುವಿನ ಸಂಚಾರವು ಬದುಕಿನಲ್ಲಿ ಸುವರ್ಣ ಯುಗವನ್ನೇ ಸೃಷ್ಟಿಸಲಿದೆ. ಇಲ್ಲಿಯವರೆಗೆ ಅಷ್ಟಮ ಮತ್ತು ನವಮ ಸ್ಥಾನದ ಸಂಧಿಯಲ್ಲಿ ಸಿಲುಕಿ ಅನುಭವಿಸಿದ ಮಾನಸಿಕ ಒತ್ತಡ, ವೃತ್ತಿ ಅಡೆತಡೆಗಳು ಹಾಗೂ ಆರ್ಥಿಕ ಮುಗ್ಗಟ್ಟುಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಈಗ ಗುರುವು ನಿಮ್ಮ ದ್ವಿತೀಯ ಭಾವವಾದ ಧನ, ವಾಕ್ ಮತ್ತು ಕುಟುಂಬ ಸ್ಥಾನಕ್ಕೆ ಪ್ರವೇಶ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಮಾಂತ್ರಿಕ ಬದಲಾವಣೆಗಳು ಜರುಗಲಿವೆ. ಗುರುವಿನ ಅಮೃತ ದೃಷ್ಟಿಯು 6, 8 ಮತ್ತು 10ನೇ ಭಾವಗಳ ಮೇಲೆ ಏಕಕಾಲಕ್ಕೆ ಬೀಳುವುದರಿಂದ ಶತ್ರುಗಳ ಕುತಂತ್ರ, ಗುಪ್ತ ರೋಗಗಳು ಹಾಗೂ ಉದ್ಯೋಗದಲ್ಲಿದ್ದ ಅಡೆತಡೆಗಳು ಬೇರು ಸಹಿತ ನಿರ್ಮೂಲನೆಯಾಗಲಿವೆ. ಉದ್ಯೋಗಸ್ಥರಿಗೆ ಅನಿರೀಕ್ಷಿತ ಪ್ರಮೋಷನ್, ಸಂಬಳ ಹೆಚ್ಚಳ ಹಾಗೂ ಉನ್ನತ ಹುದ್ದೆ ದೊರೆಯಲಿದೆ. ವ್ಯಾಪಾರಿಗಳಿಗೆ ಇದು ಕುಬೇರನ ಕೃಪೆಯಾಗುವ ಕಾಲ. ಸಾಲದ ಸುಳಿಯಿಂದ ಹೊರಬಂದು ಅತ್ಯುತ್ತಮ ಲಾಭ ಗಳಿಸುವಿರಿ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಹೊಸ ತೂಕ, ಗೌರವ ಬರುತ್ತದೆ. ಜೀವನ ಜ್ಯೋತಿ. ಅಶ್ವಿನಿ, ಭರಣಿ ಮತ್ತು ಕೃತ್ತಿಕಾ ನಕ್ಷತ್ರದ 1ನೇ ಪಾದದ ಜಾತಕರಿಗೆ ಈ ಸಮಯ ಅತ್ಯಂತ ಅನುಕೂಲಕರ. ಅಶ್ವಿನಿಯವರಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ದಿಗ್ವಿಜಯ, ಭರಣಿಯವರಿಗೆ ಕಲಾಕ್ಷೇತ್ರದಲ್ಲಿ ಅಪಾರ ಲಾಭ ಹಾಗೂ ಕೃತ್ತಿಕಾ ನಕ್ಷತ್ರದವರಿಗೆ ಸರ್ಕಾರಿ ಅಥವಾ ಆಡಳಿತಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಹಾಗೂ ಕುಟುಂಬದಲ್ಲಿ ಶುಭ ಮಂಗಲ ಕಾರ್ಯಗಳು ಜರುಗುವ ನಿಚ್ಚಳ ಸಾಧ್ಯತೆಗಳಿವೆ. 12 ವರ್ಷಗಳ ಸುದೀರ್ಘ ಕಾಯುವಿಕೆಯ ಬಳಿಕ ರಾಜಯೋಗದ ಸಿಹಿಯನ್ನು ಉಣ್ಣುವ 2ನೇ ರಾಶಿ ಮಿಥುನ ರಾಶಿ. ಬುಧನ ಅಧಿಪತ್ಯದ ವಾಯುತತ್ವದ ಈ ರಾಶಿಯವರಿಗೆ ದೇವಗುರುವಿನ ಪಲ್ಲಟವು ಅಕ್ಷರಶಃ ಭಾಗ್ಯೋದಯವನ್ನೇ ತರಲಿದೆ. ಲಾಭಸ್ಥಾನವಾದ ಏಕಾದಶ ಭಾವದಲ್ಲಿ ಗುರುವು ವಿರಾಜಮಾನನಾಗುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುವ, ಕನಸುಗಳು ನನಸಾಗುವ ಸಮಯ ಇದಾಗಿದೆ. ಲಾಭಸ್ಥಾನದಲ್ಲಿರುವ ಗುರುವು 3ನೇ, 5ನೇ ಹಾಗೂ 7ನೇ ಭಾವಗಳ ಮೇಲೆ ದೃಷ್ಟಿ ಬೀರಲಿದ್ದಾನೆ.
5ನೇ ಭಾವದ ಮೇಲಿನ ಗುರುವಿನ ದೃಷ್ಟಿಯಿಂದಾಗಿ ಬಹಳ ವರ್ಷಗಳಿಂದ ಸಂತಾನಕ್ಕಾಗಿ ಹಂಬಲಿಸುತ್ತಿದ್ದವರಿಗೆ ದೈವಕೃಪೆಯಿಂದ ಸತ್ಸಂತಾನ ಪ್ರಾಪ್ತಿಯಾಗಲಿದೆ. ಷೇರುಪೇಟೆ, ಬೌದ್ಧಿಕ ಹೂಡಿಕೆ, ಐಟಿ ಹಾಗೂ ಕಲಾಕ್ಷೇತ್ರದವರಿಗೆ ಹಿಂದೆಂದೂ ಕಾಣದ ಲಾಭ ದೊರಕಲಿದೆ. ನಿಮ್ಮ ಹಳೆಯ ಪರಿಶ್ರಮಕ್ಕೆ ಈಗ ಬಡ್ಡಿ ಸಮೇತ ಪ್ರತಿಫಲ ಸಿಗಲಿದೆ. ಸಪ್ತಮ ಭಾವದ ಮೇಲಿನ ಗುರುವಿನ ಪ್ರಭಾವದಿಂದ ವಿವಾಹ ಕಾರ್ಯಗಳಲ್ಲಿದ್ದ ವಿಘ್ನಗಳು ನಿವಾರಣೆಯಾಗಿ ಯೋಗ್ಯ ಹಾಗೂ ಸುಸಂಸ್ಕೃತ ಜೀವನ ಸಂಗಾತಿಯ ಆಗಮನವಾಗಲಿದೆ. ದಾಂಪತ್ಯದಲ್ಲಿದ್ದ ಭಿನ್ನಾಭಿಪ್ರಾಯಗಳು ಶಮನವಾಗಿ ಅನ್ಯೋನ್ಯತೆ ಹೆಚ್ಚಲಿದೆ. ಪಾಲುದಾರಿಕೆ ಬಿಸ್ನೆಸ್ನಲ್ಲಿ ಅತ್ಯುತ್ತಮ ಪ್ರಗತಿ ಮತ್ತು ಲಾಭ ಕಾಣುವಿರಿ. ನಿಮ್ಮ ಧೈರ್ಯ, ಪರಾಕ್ರಮ ಮತ್ತು ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದ್ದು ಎದುರಾಳಿಗಳನ್ನು ಲೀಲಾಜಾಲವಾಗಿ ಎದುರಿಸುವಿರಿ. ಮೃಗಶಿರ, ಆರಿದ್ರ ಮತ್ತು ಪುನರ್ವಸು ನಕ್ಷತ್ರದವರಿಗೆ ಹೊಸ ಉದ್ಯಮ ಶುರುಮಾಡಲು ಇದು ಸಕಾಲ. ಜೀವನಜ್ಯೋತಿ. ರಾಹುವಿನ ಆರಿದ್ರಾ ನಕ್ಷತ್ರದವರಿಗೆ ವಿದೇಶಿ ಪ್ರಯಾಣದ ಯೋಗವಿದ್ದರೆ ಗುರುವಿನ ಕೃಪೆಯಿಂದ ಸಮಾಜದಲ್ಲಿ ನಿಮ್ಮ ಮಾತಿಗೆ ವೇದವಾಕ್ಯದ ಮನ್ನಣೆ ಸಿಗಲಿದೆ. ಈ ಬಾರಿ ಅದೃಷ್ಟದ ಪಟ್ಟಿಯಲ್ಲಿರುವ 3ನೇ ಪ್ರಬಲ ರಾಜಯೋಗದ ರಾಶಿ ಸಿಂಹರಾಶಿ. ಸೂರ್ಯನ ಒಡೆತನದ ಈ ಅಗ್ನಿತತ್ವದ ರಾಶಿಗೆ ಗುರುವಿನ ಈ ಗೋಚಾರವು ವೃತ್ತಿ ಹಾಗೂ ಆದಾಯದ ವಿಚಾರದಲ್ಲಿ ಅದ್ಭುತವಾದ ಫಲಗಳನ್ನು ಮಳೆಯಂತೆ ಸುರಿಸಲಿದೆ. ಗುರುವು ನಿಮ್ಮ ಭಾಗ್ಯಸ್ಥಾನವಾದ 9ನೇ ಭಾವಕ್ಕೆ ಕಾಲಿಡುವುದರಿಂದ ಧರ್ಮಕರ್ಮಾಧಿಪತಿ ಯೋಗಕ್ಕೆ ಸಮನಾದ ಶುಭ ಫಲಗಳು ಗೋಚಾರದಲ್ಲಿ ಸೃಷ್ಟಿಯಾಗಲಿವೆ. ಗುರುವಿನ ದೃಷ್ಟಿಯು 1, 3 ಹಾಗೂ 5ನೇ ಭಾವಗಳ ಮೇಲೆ ಬೀಳುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿಯೇ ಒಂದು ರೀತಿಯ ದೈವಿಕ ತೇಜಸ್ಸು ಮೂಡಲಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ನಿಖರ ಹಾಗೂ ತೀಕ್ಷ್ಣವಾಗಿರುತ್ತವೆ. ಲಗ್ನದ ಮೇಲಿನ ದೃಷ್ಟಿಯು ನಿಮ್ಮ ಕೀರ್ತಿ, ವರ್ಚಸ್ಸು ಹಾಗೂ ಸಮಾಜದಲ್ಲಿನ ಸ್ಥಾನಮಾನವನ್ನು ಮುಗಿಲೆತ್ತರಕ್ಕೆ ಬೆಳೆಸಲಿದೆ. ರಾಜಕೀಯ ನಾಯಕರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಉನ್ನತ ಮಟ್ಟದ ನಿರ್ವಹಣಾ ಹುದ್ದೆಯಲ್ಲಿರುವವರಿಗೆ ಇದು ಜೀವನದಲ್ಲಿಯೇ ಮರೆಯಲಾಗದ ಸುವರ್ಣಕಾಲ. ಆರ್ಥಿಕವಾಗಿ ಇದು ಕೇವಲ ಹಣದ ಹರಿವಲ್ಲ, ಬದಲಾಗಿ ಧನದ ಹೊಳೆಯೇ ಹರಿಯುವ ಸಮಯ. ನೀವು ಕೈಹಾಕಿದ ಪ್ರತಿಯೊಂದು ಕೆಲಸವೂ ಲಾಭದಾಯಕವಾಗಿ ಪರಿಣಮಿಸಲಿದೆ. ತಂದೆಯ ಆರೋಗ್ಯದಲ್ಲಿ ಶೀಘ್ರ ಚೇತರಿಕೆ ಕಾಣಲಿದ್ದು ಪಿತ್ರಾರ್ಜಿತ ಆಸ್ತಿಯಿಂದ ದೊಡ್ಡ ಲಾಭ ಸಿಗಲಿದೆ. ಆಧ್ಯಾತ್ಮಿಕ ಹಾಗೂ ದಾನಧರ್ಮಾದಿ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲಿದ್ದೀರಿ. ಜೀವನಜ್ಯೋತಿ. ಮಖ, ಹುಬ್ಬ ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರದವರಿಗೆ ಇದು ಹಿಂದಿನ ಜನ್ಮದ ಪುಣ್ಯದ ಫಲವನ್ನು ಉಣ್ಣುವ ಕಾಲ. ಮಖ ನಕ್ಷತ್ರದವರಿಗೆ ಆಸ್ತಿ ವಿವಾದದಲ್ಲಿ ಜಯ, ಹುಬ್ಬ ನಕ್ಷತ್ರದವರಿಗೆ ಕಲಾಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟದ ಗೌರವ, ಉತ್ತರ ನಕ್ಷತ್ರದವರಿಗೆ ಸರ್ಕಾರಿ ಇಲಾಖೆಗಳಿಂದ ಬರಬೇಕಿದ್ದ ಬಾಕಿ ಹಣ ಕೈಸೇರಲಿದೆ. ಮಹಾರಾಜಯೋಗವನ್ನು ಅನುಭವಿಸುವ 4ನೇ ಮಹತ್ವದ ಹಾಗೂ ಭಾರೀ ಅದೃಷ್ಟಶಾಲಿ ರಾಶಿ ತುಲಾರಾಶಿ. ಶುಕ್ರಾಚಾರ್ಯರ ಒಡೆತನದ ತಕ್ಕಡಿಯ ಸಂಕೇತ ಹೊಂದಿರುವ ಈ ರಾಶಿಯವರಿಗೆ ದೇವಗುರು ಬೃಹಸ್ಪತಿಯು ಚತುರ್ಥ ಅಂದರೆ ಸುಖ ಮತ್ತು ಮಾತೃಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಇಲ್ಲಿಯವರೆಗೆ ಅಷ್ಟಮ ಅಥವಾ ಷಷ್ಠ ಸ್ಥಾನದ ದುಷ್ಪರಿಣಾಮಗಳಿಂದಾಗಿ ಮಾನಸಿಕ ವೇದನೆ, ಸಾಲ ಹಾಗೂ ಶತ್ರುಗಳ ಕಾಟದಿಂದ ಕಂಗೆಟ್ಟಿದ್ದ ನಿಮಗೆ ಈಗ ನೆಮ್ಮದಿಯ ಉಸಿರು ಬಿಡುವ ಸಮಯ ಒದಗಿ ಬಂದಿದೆ. ಗುರುವಿನ ದೃಷ್ಟಿಯು ನಿಮ್ಮ ಕುಟುಂಬ, ಸುಖ ಹಾಗೂ ಶತ್ರುನಾಶದ ಸ್ಥಾನಗಳ ಮೇಲೆ ಬೀಳಲಿದ್ದು ಇದರಿಂದಾಗಿ ಬಹುಕಾಲದ ಕನಸಾಗಿದ್ದ ಹೊಸ ಮನೆ ನಿರ್ಮಾಣ, ಐಶ್ವರ್ಯರಾಯ ವಾಹನ ಖರೀದಿ ಅಥವಾ ಜಮೀನು ಕೊಳ್ಳುವ ಯೋಗ ಕೂಡಿಬರಲಿದೆ. ತಾಯಿಯ ಆರೋಗ್ಯದಲ್ಲಿ ಅದ್ಭುತ ಸುಧಾರಣೆ ಕಂಡುಬಂದು ಮನಸ್ಸಿಗೆ ಶಾಂತಿ ಲಭಿಸಲಿದೆ. ಮನೆಯಲ್ಲಿದ್ದ ಆಸ್ತಿ ವಿವಾದಗಳು, ಕೌಟುಂಬಿಕ ಕಲಹಗಳು ಸಂಪೂರ್ಣವಾಗಿ ಬಗೆಹರಿದು ಸಾಮರಸ್ಯ ನೆಲೆಸಲಿದೆ. ನ್ಯಾಯಾಲಯದ ವ್ಯಾಜಿಗಳಿದ್ದರೆ ಅದರಲ್ಲಿ ನಿಮಗೆ ಅಂತಿಮ ಜಯ ಸಿಗುವುದು ಖಚಿತ. ಸಾಲದ ಬಾಧೆ ತೀರಲು ಹೊಸ ಆದಾಯದ ದಾರಿಗಳು ತೆರೆದುಕೊಡುತ್ತವೆ. ಶತ್ರುಗಳು ತಾವಾಗಿಯೇ ಬಂದು ಶರಣಾಗುತ್ತಾರೆ. ಜೀವನಜ್ಯೋತಿ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಅಥವಾ ಉದ್ಯೋಗದ ಕನಸು ಕಾಣುತ್ತಿರುವ ಯುವಜನತೆಗೆ, ಮೀಡಿಯಾ, ಫ್ಯಾಷನ್ ಹಾಗೂ ಸಿನಿಮಾ ರಂಗದವರಿಗೆ ಈ 12 ವರ್ಷಗಳೊಮ್ಮೆ ಬರುವ ಯೋಗ ದೇವಲೋಕದ ವರದಾನದಂತಿದೆ. ಚಿತ್ತ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರದವರಿಗೆ ಸಮಾಜದಲ್ಲಿ ಹೊಸ ಗುರುತು, ಅಪಾರ ಗೌರವ ಹಾಗೂ ಅನಿರೀಕ್ಷಿತ ಧನಲಾಭವಾಗಲಿದೆ. ಈ 5 ರಾಶಿಗಳ ಪಟ್ಟಿಯಲ್ಲಿರುವ ಕೊನೆಯ ಹಾಗೂ ಅತ್ಯಂತ ವಿಶಿಷ್ಟ ಅದೃಷ್ಟದ ರಾಶಿ ಎಂದರೆ ಅದು ಧನಸ್ಸು ರಾಶಿ. ಸಾಕ್ಷಾತ್ ಗುರುವೇ ಅಧಿಪತಿಯಾಗಿರುವ ಈ ರಾಶಿಗೆ ಪಂಚಮ ಅಂದರೆ ತ್ರಿಕೋಣ ಸ್ಥಾನದಲ್ಲಿ ಸ್ವಂತ ಅಧಿಪತಿಯ ಸಂಚಾರವು ಬ್ರಹ್ಮಾಂಡದಲ್ಲಿಯೇ ಅಭೂತಪೂರ್ವ ಯಶಸ್ಸನ್ನು ತಂದುಕೊಡಲಿದೆ. ಲಗ್ನಾಧಿಪತಿಯು ಬಲಶಾಲಿಯಾಗಿ ತ್ರಿಕೋಣದಲ್ಲಿರುವುದು ಪರಮೇಶ್ವರನ ದೈವಿಕ ಅನುಗ್ರಹಕ್ಕೆ ಸಮ. ಗುರುವಿನ ದೃಷ್ಟಿಯು 9, 11 ಹಾಗೂ ಲಗ್ನ ಭಾವಗಳ ಮೇಲೆ ನೇರವಾಗಿ ಬೀಳುವುದರಿಂದ ಇದು ನಿಮ್ಮ ಜಾತಕದಲ್ಲಿ ಮಹಾಭಾಗ್ಯ ಯೋಗವನ್ನು ಸೃಷ್ಟಿ ಮಾಡಲಿದೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅದೃಷ್ಟ ದೇವತೆ ನಿಮ್ಮ ಕೈ ಹಿಡಿಯಲಿದ್ದಾಳೆ. ಸಂಶೋಧನೆ, ಖಗೋಳಶಾಸ್ತ್ರ, ವಿಜ್ಞಾನ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿರುವ ಧನಸ್ಸು ರಾಶಿಯವರಿಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಉನ್ನತ ಪ್ರಶಸ್ತಿಗಳು ಒಲಿಯಲಿವೆ.
ವ್ಯಾಪಾರ ವ್ಯವಹಾರದಲ್ಲಿ ಹಿಂದೆಂದೂ ಕಂಡರಿಯದ ಬೃಹತ್ ಲಾಭ ಗಳಿಸುವಿಲಿ. ನಿಮ್ಮ ಹಳೆಯ ನಷ್ಟಗಳೆಲ್ಲ ಸರಿದೋಗಲಿವೆ. ನಿಂತು ಹೋದ ದೊಡ್ಡ ಯೋಜನೆಗಳು, ಕಟ್ಟಡ ಕಾಮಗಾರಿಗಳು ಮತ್ತೆ ಜೀವ ಪಡೆದುಕೊಳ್ಳಲಿವೆ. ಆಧ್ಯಾತ್ಮಿಕ ಸಾಧಕರಿಗೆ ಧ್ಯಾನದಲ್ಲಿ ಉನ್ನತ ಸ್ಥಿತಿ ಅಥವಾ ಮಂತ್ರಸಿದ್ಧಿಯಂತಹ ಅದ್ಭುತ ಅನುಭವಗಳು ಪ್ರಾಪ್ತಿಯಾಗಲಿವೆ. ಜೀವನ ಜ್ಯೋತಿ. ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದವರ ಬದುಕಿನಲ್ಲಿ ಈ ಮುಂದಿನ ಕಾಲಘಟ್ಟವು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಅದ್ಭುತ ಇತಿಹಾಸವಾಗಲಿದೆ. ವೀಕ್ಷಕರೇ, ಜ್ಯೋತಿಷ್ಯಶಾಸ್ತ್ರದಲ್ಲಿ ಗ್ರಹಗಳ ಚಲನೆ ನಮ್ಮ ಜೀವನದ ಆಗುಹೋಗುಗಳನ್ನು ನಿಯಂತ್ರಿಸುತ್ತದೆ ಎಂಬುದು 100ಕ್ಕೆ 100 ಸತ್ಯ. ಆದರೆ ನಮ್ಮ ಸ್ವಂತ ಕರ್ಮ ಹಾಗೂ ಪರಿಶ್ರಮ ಅದಕ್ಕಿಂತಲೂ ದೊಡ್ಡದು ಎಂಬುದನ್ನು ನಾವು ಮರೆಯಬಾರದು. ದೇವಗುರುವು ಕೇವಲ ಒಂದು ಅದೃಷ್ಟದ ಹೆಬ್ಬಾಗಿಲನ್ನು ತೆಗೆಯುತ್ತಾನೆಯೇ ಹೊರತು ಆ ಒಳಗೆ ಪ್ರವೇಶಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವೇ ಮಾಡಬೇಕು. ಈ ರಾಜಯೋಗದ ಸಂಪೂರ್ಣ 100ರಷ್ಟು ಲಾಭ ಬೇಕೆಂದರೆ ಸತ್ಯ, ಧರ್ಮ ಹಾಗೂ ಸಾತ್ವಿಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಗುರುವಿನ ಕೃಪೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಸ್ನಾನದ ನಂತರ ಶುದ್ಧ ಮನಸ್ಸಿನಿಂದ ಓಂ ಗುಲವೇ ನಮಃ ಅಥವಾ ಬೃಹಸ್ಪತಿಯ ಬೀಜಮಂತ್ರವನ್ನು 108 ಬಾರಿ ಜಪಿಸಿ. ಗುರುವಾರದ ದಿನ ಹಳದಿ ಬಣ್ಣದ ವಸ್ತ್ರ, ಕಡಲೆಕಾಳು ಅಥವಾ ಅರಿಶಿಣವನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಪರಿಹಾರ. ಮನೆಯಲ್ಲಿರುವ ವಯಸ್ಸಾದವರಿಗೆ, ಶಿಕ್ಷಕರಿಗೆ ನಿತ್ಯ ಗೌರವ ಕೊಡಿ. ದತ್ತಾತ್ರೇಯ ಸ್ವಾಮಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವುದರಿಂದ ಲಾಭ 1000 ಪಟ್ಟು ಹೆಚ್ಚಾಗುತ್ತದೆ. ಜಾತಕದಲ್ಲಿ ಗುರು ದುರ್ಬಲರಾಡಿದ್ದರೆ ಜ್ಯೋತಿಷಿಗಳ ಮಾರ್ಗದರ್ಶನದ ಮೇರೆಗೆ ಪುಷ್ಯರಾಗರತ್ನವನ್ನು ಧರಿಸಬಹುದು. ಜೀವನ ಜ್ಯೋತಿ. ಯಾವ ವ್ಯಕ್ತಿ ಸದಾ ಸತ್ಯದ ಹಾಗೂ ಧರ್ಮದ ದಾರಿಯಲ್ಲಿ ನಡೆಯುತ್ತಾನೋ, ಕಷ್ಟದಲ್ಲಿರುವವರಿಗೆ ನಿಸ್ವಾರ್ಥದಿಂದ ಸಹಾಯ ಮಾಡುತ್ತಾನೋ, ಆತನ ಮೇಲೆ ದೇವಗುರುವಿನ ಅನುಗ್ರಹ ಸದಾಕಾಲ ಇದ್ದೇ ಇರುತ್ತದೆ. ಕೇವಲ ಭೌತಿಕ ಆಸ್ತಿ, ಹಣ ಸಂಪಾದನೆ ಮಾತ್ರವಲ್ಲದೆ ಮಾನಸಿಕ ಶಾಂತಿ, ಜ್ಞಾನಾರ್ಜನೆ ಹಾಗೂ ಆಧ್ಯಾತ್ಮಿಕ ಚಿಂತನೆಗೂ ಈ ಶುಭ ಸಮಯದಲ್ಲಿ ಒತ್ತು ನೀಡಿ. ಇನ್ನು ನಿಮ್ಮ ರಾಶಿಯು ಇಂದು ನಾವು ತಿಳಿಸಿದ ಈ 5 ಅದೃಷ್ಟಶಾಲಿ ರಾಶಿಗಳ ಪಟ್ಟಿಯಲ್ಲಿ ಇಲ್ಲವೆಂದು ಕಿಂಚಿತ್ತೂ ನಿರಾಶರಾಗುವ ಅಗತ್ಯವಿಲ್ಲ. ಏಕೆಂದರೆ ಬ್ರಹ್ಮಾಂಡದ ಪ್ರತಿಯೊಂದು ಜೀವರಾಶಿಯ ಮೇಲೂ ಗುರುವಿನ ಕೃಪಾಕಟಾಕ್ಷ ಇದ್ದೇ ಇರುತ್ತದೆ. ನಿಮ್ಮ ಸ್ವಂತ ಜಾತಕದ ದಶಾಭುಕ್ತಿಗಳ ಆಧಾರದ ಮೇಲೆ ನಿಮಗೆ ಇದಕ್ಕಿಂತಲೂ ಶಕ್ತಿಶಾಲಿಯಾದ ಯೋಗಗಳು ಕಾರ್ಯನಿರ್ವಹಿಸುತ್ತಿರಬಹುದು. ಪ್ರಕೃತಿಯ ನಿಯಮದಂತೆ ಕತ್ತಲೆಯ ನಂತರ ಬೆಳಕು ಬರುವ ಹಾಗೆ ಕಷ್ಟಗಳ ನಂತರ ಸುಖದ ದಿನಗಳು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತವೆ. ಈ ಅದ್ಭುತ ಗುರು ಗೋಚಾರವು ನಿಮ್ಮೆಲ್ಲರ ಬಾಳಿನಲ್ಲಿ ಆಯುರಾರೋಗ್ಯ, ನೆಮ್ಮದಿ, ಶಾಂತಿ ಹಾಗೂ ಅಪಾರವಾದ ಐಶ್ವರ್ಯವನ್ನು ಕರುಣಿಸಲಿ ಎಂದು ಜಗನ್ನಿಯಾಮಕನಲ್ಲಿ ಪ್ರಾರ್ಥಿಸೋಣ. ಈ ಜ್ಯೋತಿಷ್ಯದ ವಿಶೇಷ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದ್ದರೆ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು, ಆತ್ಮೀಯರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಜೀವನ ಜ್ಯೋತಿ. ಸಂಪೂರ್ಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಶುಭದಿನ. ಎಲ್ಲರಿಗೂ ಒಳ್ಳೆಯದಾಗಲಿ.